ನಮಸ್ತೆ ಕರ್ನಾಟಕ ಕಾಂಪಿಟೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು PSC ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟ್ ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ಅದೇನೆಂದರೆ OMR ಉತ್ತರ ಪತ್ರಿಕೆಯನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಭರ್ತಿ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವರ್ಷದ ಹಾಗೆ ಈ ವರ್ಷ OMR ಶೀಟನ್ನು PCI ಎಕ್ಸಾಮ್ನಲ್ಲಿ ಕೊಡ್ತಾ ಇಲ್ಲ. ಈ ಸರಿ ಪ್ಯಾಟ್ರನನ್ನು ಚೇಂಜ್ ಮಾಡಿದ್ದಾರೆ. ಅದರಲ್ಲಿ ಏನೆಂದರೆ 18 ಮತ್ತು 19 ಏನಿದೆ ಇದು ನಮ್ಮ ಹಾಲ್ ಟಿಕೆಟ್ ಇದೆಯಲ್ಲ, PC ಎಕ್ಸಾಮಿನ ಹಾಲ್ ಟಿಕೆಟ್ ಬಿಡುಗಡೆ ಮಾಡಿದಾರಲ್ಲ, ಅದರಲ್ಲಿ 18 ಮತ್ತು 19ನೆಯ ಆಪ್ಷನ್ನು ವೆರಿ ಇಂಪಾರ್ಟೆಂಟ್ ಇದೆ. ಅದೇನಂತ ಇದೆ ಅಂದರೆ 18 ಮತ್ತು 19. 18ನೇ ಪಾಯಿಂಟ್ ಏನಂತ ಹೇಳ್ತದೆ ಅಂದರೆ ದೇರ್ ಇಸ್ ಎ ನೆಗೆಟಿವ್ ವ್ಯಾಲ್ಯುವೇಷನ್, ಅಂದರೆ ಒಂದು ತಪ್ಪು ಉತ್ತರಕ್ಕೆ 1/4 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಇದು ವರ್ಷದ OMR ಶೀಟಲ್ಲಿ ಇರ್ತಾ ಇತ್ತು. ಹಾಗೆ ವರ್ಷ ನಮ್ಮ PC ಎಕ್ಸಾಮ್ನಲ್ಲಿ ಒಂದು ತಪ್ಪು ಉತ್ತರಕ್ಕೆ ಅಥವಾ ರಾಂಗ್ ಉತ್ತರ ನಾವು ಚೂಸ್ ಮಾಡಿದ್ರೆ ಅದಕ್ಕೆ ನಾವು ಏನಂದರೆ 1/4 ನೆಗೆಟಿವ್ ಮಾರ್ಕ್ಸನ್ನು ಆ್ಯಡ್ ನೆಗೆಟಿವ್ ಮಾರ್ಕ್ಸು ಹೋಗ್ತಾಯಿತ್ತು. ಅದೇ ರೀತಿ ಈ ಸರಿ ಏನು ಮಾಡಿದ್ದಾರೆ ಅಂದರೆ 19ನೇ ಪಾಯಿಂಟು ನಮ್ಮ ಹಾಲ್ ಟಿಕೆಟ್ನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ವೆರಿ ಇಂಪಾರ್ಟೆಂಟು. 19ನೇ ಪಾಯಿಂಟ್ ಏನು ಹೇಳುತ್ತೆ ಅಂದರೆ PC ಎಕ್ಸಾಮ್ನಲ್ಲಿ ವರ್ಷ ABCD ಅನ್ನೋ 4 ಆಪ್ಷನ್ ಇರ್ತಾಯಿತ್ತು. ಈ 4 ಆಪ್ಷನ್ನು ನಾವು ಚೂಸ್ ಮಾಡಬೇಕಾಗಿತ್ತು. ಆದರೆ ಈ ಸರಿ ಒಂದು ಅನ್ನೋ ಎಕ್ಸ್ಟ್ರಾ ಒಂದು 5ನೇ ಆಪ್ಷನನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಈ ಆಪ್ಷನ್ ಏನು ಹೇಳುತ್ತೆ ಅಂದರೆ ಇಫ್ ಇನ್ ಕೇಸ್ ನಿಮಗೆ ಒಂದು ಕ್ವಶನನ್ನು ನಾವು ಯಾವುದೇ ಆನ್ಸರ್ ಗೊತ್ತಿಲ್ಲದೇ ಆ ಕ್ವಶನನ್ನು ಬಿಡ್ತೀನಿ ಅಂತ ಇದ್ದರೆ ನೀವು ಆ ಸಮಯದಲ್ಲಿ ನೀವು ಏನಂದರೆ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಹಾಗೆ ಬ್ಲ್ಯಾಂಕು ಬಿಡೋ ಆಗಿಲ್ಲ. ಲಾಸ್ಟ್ ಇಯರಲ್ಲೆಲ್ಲ ಹೇಗಾಗ್ತಾಯಿತ್ತು ಅಂದರೆ ಗೊತ್ತಿಲ್ಲದಿದ್ದ ಕ್ವಶನಿಗೆ ನಾವು ABCD ಅಂತ ಆಪ್ಷನ್ ಇದ್ದರೆ ಹಾಗೆ ಬ್ಲ್ಯಾಂಕ್ ಬಿಡ್ತಾಯಿದ್ವಿ. ಈ ಸರಿ ಏನಂದರೆ ನಿಮಗೆ ಗೊತ್ತಿಲ್ಲದೇ ಇರುವ ಕ್ವಶನ್ನಿಗೆ ನೀವು ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇಫ್ ಇನ್ ಕೇಸ್ ನೀವು ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಲಿಲ್ಲ ಅಂದರೆ ಅಥವಾ ಚೂಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಆ್ಯಡ್ ಆಗುತ್ತೆ. ಎಷ್ಟು ಅಂದರೆ 1/4 ಮ್ಯಾಕ್ಸ್ ಏನಂತ ಹೇಳಿದರೆ 1/4 ಮಾರ್ಕ್ಸು ನೆಗೆಟಿವ್ ಮಾರ್ಕ್ಸ್ ಆಗಿ ಆ್ಯಡ್ ಆಗುತ್ತೆ. ಸೊ PC ಎಕ್ಸಾಮಿನೇಷನ್ ಯಾರೆಲ್ಲ ಬರೀತಾ ಇದ್ದೀರಾ ಅಥವಾ ಅಟೆಂಡ್ ಮಾಡ್ತಾ ಇದ್ದೀರಾ, ನೀವು ಏನಂದರೆ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಬೇಕಾಗಿರೋದು ಸರಿ. ನೀವು ABCD ಆಪ್ಷನ್ ಗೊತ್ತಿಲ್ಲ ಅಂದರೆ ಅಥವಾ ಕ್ವಶನನ್ನು ಗೊತ್ತೇ ಇಲ್ಲ ಅಂದರೆ ನಿಮಗೆ ನೀವು ಈ ಆಪ್ಷನನ್ನು ನೀವು ಟಿಕ್ ಮಾಡಬೇಕು. ಈ ಆಪ್ಷನನ್ನು ಟಿಕ್ ಮಾಡೋಕ್ಕೆ ನಿಮಗೆ ಏನಂದರೆ ಎಕ್ಸಾಮ್ ಮುಗಿದ ನಂತರ 5 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಯಾವ ಕ್ವಶನನ್ನು ನೀವು ಬಿಟ್ಟಿರ್ತೀರೋ ಆ ಕ್ವಶನಿಗೆ ನೀವು ಏನಂದರೆ ಈ ಆಪ್ಷನನ್ನು ಕೇರ್ಫುಲ್ಲಾಗಿ ಏನು ಮಾಡಿ ಅಂದರೆ ಟಿಕ್ ಮಾಡಿ. ಇನ್ ಕೇಸ್ ಹಂಗೆ ಬ್ಯಾಂಕ್ ಬಿಟ್ಕೊಂಡು ಅಂದರೆ 1/4 ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸ್ ಆ್ಯಡ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ನೀವು ಹಂಗೆ ಬಿಟ್ಕೊಂಡು ಒಂದು ಕ್ವಶನನ್ನು ಬಿಟ್ಕೊಂಡ್ರು ಕೂಡ ನೀವು 1/4 ಮಾರ್ಕ್ಸಿಂದ ನೀವು ಏನಂದರೆ ಎಕ್ಸಾಮಿಗೆ ಕ್ವಾಲಿಫೈ ಆಗೋದ್ರಲ್ಲಿ ಕ್ವಾಲಿಫೈ ಆಗ್ತಾನೆ ಹೊರಗೆ ಉಳಿಯುವ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ 1/4 ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಯವಿಟ್ಟು ಯಾರ್ಯಾರು PC ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದಾರೆ ಕೇರ್ಫುಲ್ಲಾಗಿ ನೀವು ಆಪ್ಷನನ್ನು ಚೂಸ್ ಮಾಡಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್